ನಮಸ್ತೆ, ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಇವತ್ತು ಲ್ಯಾಂಡ್ ಲಾ ಸಬ್ಜೆಕ್ಟ್ ಜೊತೆ ನಾನು ಬಂದಿದ್ದೇನೆ. ಹೆಸರೇ ಹೇಳ್ತಾ ಇದೆ ಲ್ಯಾಂಡ್ ಲಾ, ಭೂಮಿಯ ಕಾನೂನು, ಅಥವಾ ಕನ್ನಡದಲ್ಲಿ ಇದನ್ನು ನಾವು ಭೂ ಕಾನೂನು ಅಂತ ಕರಿತೀವಿ ಕನ್ನಡದಲ್ಲಿ. ಈ ಲ್ಯಾಂಡ್ ಲಾ ಸಬ್ಜೆಕ್ಟ್ ಅಲ್ಲಿ 5 ಯೂನಿಟ್ ಬಗ್ಗೆನೂ ಕೂಡ ಇವತ್ತು ನಾವು ತಿಳ್ಕೊಳ್ತಾ ಹೋಗೋಣ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3, ಯೂನಿಟ್ 4, ಯೂನಿಟ್ 5. 5 ಯೂನಿಟ್ಗಳು ಏನೇನ್ ಮಾತಾಡುತ್ತೆ, ಏನೇನ್ ಹೇಳುತ್ತೆ, ಈ 5 ಯೂನಿಟ್ಗಳನ್ನ ನಿಮಗೆ ಏನು ಸಿಲೆಬಸ್ ಅಲ್ಲಿ ಕಲಿಯಕ್ಕೆ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಬಿಫೋರ್ ಈ ಸಬ್ಜೆಕ್ಟ್ ಹೋಗೋದಕ್ಕಿಂತ ಮುಂಚೆ ಈ ಸಬ್ಜೆಕ್ಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಿಟ್ಟು, KSLUನ ಒಂದು ಪಾಯಿಂಟ್ ಆಫ್ ವ್ಯೂ ಬಿಟ್ಟು, ಕೋರ್ಟ್ಗಳಲ್ಲಿ ಇದು ಎಷ್ಟು ಮಟ್ಟಿಗೆ ನನಗೆ ಯೂಸ್ ಆಗುತ್ತೆ ಸರ್, ಇದು ನನಗೆ ಕೋರ್ಟಲ್ಲಿ ಬೇಕಾ ಸರ್, ನಾನು ಕೋರ್ಟಲ್ಲಿ ಇದನ್ನ ತೊಗೊಂಡು ಏನು ಮಾಡಬೇಕು ಸರ್, ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಳ್ಬಹುದು ಸರ್ ಕೋರ್ಟಲ್ಲಿ ಅನ್ನುವಂಥ ಬಂದಾಗ, ಸರ್ ಈಗ ಏನು ನೋಡ್ತಾ ಇದ್ದೀರ ನೀವು ಲ್ಯಾಂಡ್ ಡಿಸ್ಪ್ಯೂಟ್ಸ್ ಅಂತ ಏನು ನೋಡ್ತೀರಾ ಗೊತ್ತಾ ನೀವು, ಎಲ್ಲ ಆಲ್ಮೋಸ್ಟ್ ಲ್ಯಾಂಡ್ ಡಿಸ್ಪ್ಯೂಟ್ಸ್ಗಳೆಲ್ಲ ನಿಂತಿರುವಂಥದ್ದೇ ಇದ್ರ ಮೇಲೆ. AC ಕೋರ್ಟ್, DC ಕೋರ್ಟ್ ಅಂತ ಎಲ್ಲ ಏನು ಕೇಳ್ತೀರಾ, ಲ್ಯಾಂಡ್ ಡಿಸ್ಪ್ಯೂಟ್, ಪಾಣಿ, ಜಾಗ ಎಲ್ಲದು ಕೂಡ ಇದೇ ಲ್ಯಾಂಡ್ ಲಾ ಮೇಲೆ ನಿಂತಿದೆ. ಸೊ ಇದೊಂದು ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸು. ಯಾರ್ಯಾರು ಸಿವಿಲ್ ಲಾಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಪ್ರಾಪರ್ಟಿ ಲಾಯರ್ ಆಗಬೇಕು ಅಂತ ಅನ್ಕೊಂಡಿದ್ದೀರಾ, ಸೊ ಲ್ಯಾಂಡಿಗೆ ಸಂಬಂಧಪಟ್ಟ ಹಾಗೆ, ಭೂಮಿಗೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನ ತಿಳ್ಕೊಳ್ಬೇಕು ಅಂತ ಇದ್ದೀರಾ, ಸೊ ಅವ್ರಿಗೆ ಇದೊಂದು ತುಂಬ ಇಂಪಾರ್ಟೆಂಟ್ ಸಬ್ಜೆಕ್ಟ್. ಸೊ ಆಸ್ ಯೂಶುವಲ್ 5 ಯೂನಿಟ್ಗಳನ್ನ ಯೂನಿವರ್ಸಿಟಿಯರು ಇಟ್ಟಿರ್ತಾರೆ. ಸೊ 5 ಯೂನಿಟ್ಗಳಲ್ಲಿ ಒಂದೊಂದೇ ಯೂನಿಟ್ಗಳನ್ನ ಇವತ್ತು ನೋಡ್ತಾ ಹೋಗೋಣ. ಏನೇನು ಕಾನ್ಸೆಪ್ಟ್ಸ್ಗಳು ನಿಮಗೆ ಸ್ಟಡಿ ಮಾಡಕ್ಕೆ ಇಟ್ಟಿರ್ಬೋದು ಅಂತೇಳಿ ಒಂದು ಸಿಲೆಬಸ್ನ ಓವರ್ ವ್ಯೂ ಇವತ್ತೆಲ್ಲದನ್ನು ಕೂಡ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಮೊದಲನೆಯ ಒಂದು ಯೂನಿಟ್ ಅಂತ ಬಂದಾಗ, ರೈಟ್ ಟು ಫೇರ್ ಕಾಂಪನ್ಸೇಷನ್ ಅಂಡ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವೈಸೇಷನ್ ಅಂಡ್ ರಿಹ್ಯಾಬಿಲಿಟೇಷನ್ ಅಂಡ್ ರೀಸೆಟಲ್ಮೆಂಟ್ ಆಕ್ಟ್ 2013 ಅಂತ. ಇದು ತುಂಬಾ ಇಂಪಾರ್ಟೆಂಟ್ ಆಕ್ಟ್ ಎಕ್ಸಾಮ್ ಅಲ್ಲಿ. ವೆರಿ 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 ಇಂಪಾರ್ಟೆಂಟ್ ಆಕ್ಟ್ ಸರ್. ಇದು ಆಕ್ಟ್ ಹೆಸರು ಇದು ಕಂಪ್ಲೀಟ್ ಆಗಿ ಆಯ್ತಾ, ಭೂ ಸ್ವಾಧೀನ, ಪುನರ್ವಸತಿ ಮತ್ತು ನ್ಯಾಯಯುತ ಪರಿಹಾರ ಪಾರದರ್ಶಕ ಹಕ್ಕು ಕಾಯ್ದೆ 2013 ಅಂತ. ಇದೆಲ್ಲ ಒಂದು ಆ ಕಾಯ್ದೆಯ ಹೆಸರು ಇದೆ. ಆಕ್ಚುಲ್ ಆಗಿ ಒಂದಿಷ್ಟು ದೊಡ್ಡದು. ಸೊ ಆಕ್ಚುಲ್ ಆಗಿ ಇದು ಏನು ಅಂತಂದ್ರೆ, ಈಗ ಸರ್ ಗೌರ್ಮೆಂಟ್ ಪ್ರಾಜೆಕ್ಟ್ಸ್ಗಳು ಏನಾದ್ರು ಬರ್ತಾ ಇರುತ್ತೆ ಗೊತ್ತಾ ನಿಮ್ಗೆ, ತುಂಬಾ ಕ್ಲಿಯರ್ ಆಗಿ ಅರ್ಥ ಮಾಡ್ಸಕ್ಕೆ. ಏನಾದ್ರು ಗೌರ್ಮೆಂಟ್ ಪ್ರಾಜೆಕ್ಟ್ ಬಂದಾಗ, ಈಗ ಉದಾಹರಣೆಗೆ ಹೇಳ್ತಾ ಇದೀನಿ, ಒಂದು ಡ್ಯಾಮ್ ಏನಾದ್ರು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಬೇಡ ಒಂದು ರೋಡ್ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ, ಬೇಡ ಒಂದು ರೈಲ್ವೆ ಒಂದು ಹಳಿನ ಏನಾದ್ರು ಹಾಕ್ತಾ ಇದ್ದಾರೆ ಅಂತಂದ್ರೆ, ಅಲ್ಲಿ ಲ್ಯಾಂಡ್ ಎಲ್ಲ, ಅಲ್ಲಿರುವಂತ ಮನೆಗಳು, ಅವರಿಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಖಾಲಿ ಮಾಡಿಸ್ತಾರೆ. ಅಲ್ಲಿ ರೋಡ್ ಬರ್ತಾ ಇದೆ ಖಾಲಿ ಮಾಡಿ, ಇಲ್ಲಿ ಡ್ಯಾಮ್ ಬರ್ತಾ ಇದೆ ಖಾಲಿ ಮಾಡಿ, ಇಲ್ಲಿ ರೈಲ್ವೆ ಹಳಿ ಬರ್ತಾ ಇದೆ ಖಾಲಿ ಮಾಡಿ ಅಂತ. ಸೊ ಖಾಲಿ ಮಾಡಿದ ತಕ್ಷಣ ಹಾಗೆ ಬಿಟ್ಬಿಡ್ತಾರ. ಸೊ ಅವ್ರಿಗೆ ಖಾಲಿ ಮಾಡಿದ ತಕ್ಷಣ ಮತ್ತೆ ಅವರಿಗೆಲ್ಲ ಪರಿಹಾರ ಕೊಡ್ಬೇಕಲ್ವಾ. ಸೊ ಅವರು ಅಲ್ಲಿದ್ದಂತ ಮನೆ ಬೇರೆ ಕಡೆ ಶಿಫ್ಟ್ ಮಾಡ್ಬೇಕಲ್ವಾ, ಅದನ್ನ ರೀಹ್ಯಾಬಿಲಿಟೇಟ್ ಮಾಡ್ಬೇಕಲ್ವಾ, ರೀಸೆಟಲ್ಮೆಂಟ್ ಮಾಡ್ಬೇಕಲ್ವಾ, ಬೇರೆ ಜಾಗಕ್ಕೆ ಕಳಿಸ್ಬೇಕಲ್ವಾ. ಒಂದು ಭೂಮಿಯಿಂದ ಸರ್ಕಾರ ನಾನು ಡ್ಯಾಮ್ ಕಟ್ತೀನಿ, ರೋಡ್ ಮಾಡ್ತೀನಿ, ರೈಲ್ವೆ ಮಾಡ್ತೀನಿ ಅಂತ ಹೇಳ್ತಾ ಇದೆ ಅಂತಂದ್ರೆ, ಆ ಜಾಗದ ಬದಲಿಗೆ ಅವರಿಗೆ ಇನ್ನೊಂದು ಜಾಗ ಕೊಡಬೇಕು, ಇನ್ನೊಂದು ಕಡೆ ವಸತಿ ಕೊಡಬೇಕು, ಪುನರ್ವಸತಿ ಕೊಡಬೇಕು. ಸೊ ಇದನ್ನೆಲ್ಲ ಮಾಡ್ಲಿಕ್ಕೆ ಒಂದು ಕಾನೂನು ಬೇಕಲ್ಲ. ಅದೇ ಕಾನೂನು 2013ರಲ್ಲಿ ಬಂದಿದ್ದು, ರೈಟ್ ಟು ಫೇರ್ ಕಾಂಪನ್ಸೇಷನ್ ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವಿಸಿಷನ್, ರಿಹ್ಯಾಬಿಲಿಟೇಷನ್ ಅಂಡ್ ಸೆಟಲ್ಮೆಂಟ್ ಅಂತ. ಸೊ ಅಂದ್ರೆ ನಾವು ಒಂದು ಒಳ್ಳೆಯ ರೀತಿಯ ಕಾಂಪನ್ಸೇಷನ್, ಟ್ರಾನ್ಸ್ಪರೆನ್ಸಿನ ತರ್ತಾ ಇದೀವಿ. ಯಾವ ವಿಷಯಗಳಲ್ಲಿ? ಒಂದು ಲ್ಯಾಂಡ್ ನ ನಾವು ಅಕ್ವೈರ್ ಮಾಡ್ಕೊಳ್ಳುವಂತ ವಿಷಯದಲ್ಲಿ. ಎಲ್ಲ ಏನಕ್ಕೆ ಅಕ್ವೈರ್ ಮಾಡ್ತಾ ಇದ್ದಾರೆ? ಪಬ್ಲಿಕ್ ಇಂಟ್ರೆಸ್ಟಿಗೆ, ಡ್ಯಾಮ್ ಕಟ್ಟಕ್ಕೆ, ರೋಡಿಗೆ, ರೈಲ್ವೆಗೆ, ಗೌರ್ಮೆಂಟ್ ಆಫೀಸಿಗೆ, ಬಸ್ ಸ್ಟ್ಯಾಂಡಿಗೆ, ಇದಕ್ಕೆಲ್ಲ ಅಕ್ವೈರ್ ಮಾಡ್ಕೊಳ್ತಾ ಇದೀವಿ. ಸೊ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ನಾವು ಒಳ್ಳೆ ರೀತಿಯಾದಂಥ ಕಾಂಪನ್ಸೇಷನ್, ಟ್ರಾನ್ಸ್ಪರೆನ್ಸಿ ಇಡ್ತೀವಿ. ಆಮೇಲೆ ಅಕ್ವೈರ್ ಮಾಡ್ಕೊಂಡ್ರೆ ನಾವು ರಿಹ್ಯಾಬಿಲಿಟೇಟ್ ಮಾಡಿ ರೀಸೆಟಲ್ಮೆಂಟ್ ಮಾಡ್ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ 2013ನೇ ಆಕ್ಟ್ ಅಲ್ಲಿ, 2013 ಆ ಕಾಯ್ದೆನ ಕಲಿತಾ ಹೋಗ್ತೀರಾ. ಸೊ ಬಿಫೋರ್ ಇದನ್ನ ಮಾಡೋದಕ್ಕಿಂತ ಮುಂಚೆ ಇದನ್ನ SIA ಅಂತಾರೆ, ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸರ್ ಇದೇನು ಅಂದ್ರೆ ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂದ್ರೆ, ನೀವು ಗೌರ್ಮೆಂಟ್ನವರು ಯಾವುದೇ ಒಂದು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಸಮಾಜದಲ್ಲಿ, ಸೊಸೈಟಿಯಲ್ಲಿ ಎಷ್ಟರ ಮಟ್ಟಿಗೆ ಅದರ ಪರಿಣಾಮಗಳು ಬೀಳ್ತಾ ಹೋಗುತ್ತೆ ಅನ್ನುವಂಥದ್ದನ್ನ ನಾವು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಅದಾದ್ಮೇಲೆ ಫುಡ್ ಸೆಕ್ಯೂರಿಟಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಅಂದ್ರೆ ಆಹಾರ ಭದ್ರತೆ ಅಂತ ಕರಿತೀವಿ ನಾವು. ಅಂದ್ರೆ ಆಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಗೌರ್ಮೆಂಟ್ ಅವ್ರು ಮಾಡ್ತಾ ಇರೋ ಪ್ರಾಜೆಕ್ಟ್ಗಳಿಂದ ಸಮಸ್ಯೆಗಳಾಗ್ತಾ ಇದೆಯಾ, ಇಫ್ ಇನ್ ಕೇಸ್ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟ ಆದಂತ ಸೆಕ್ಷನ್ ಯಾವುದು, ಆ ಸೆಕ್ಷನ್ ನಲ್ಲಿ ಯಾವ್ದ್ಯಾವ್ದನ್ನ ಗೌರ್ಮೆಂಟ್ನವರು ಅಕ್ವೈರ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ದಾರೆ, ಯಾವ್ದ್ಯಾವ್ದನ್ನ ಅಕ್ವೈರ್ ಮಾಡ್ಕೊಳ್ಳೋದ್ರೆ ಎಕ್ಸಾಮ್ಷನ್ ಇಟ್ಟಿದ್ದಾರೆ. ಏನಕ್ಕೆ ಇಟ್ಟಿದ್ದಾರೆ? ಫುಡ್ ಮುಖ್ಯ ಅಲ್ವಾ. ಆಹಾರಕ್ಕೆ ಇಲ್ಲದೆ ಇರೋ ರೀತಿಯಲ್ಲಿ ರೈತರುಗಳೆಲ್ಲ ಬೆಳೆಗಳನ್ನ ನಾಶ ಮಾಡಿ ನಾವು ಅಲ್ಲಿ ಫ್ಯಾಕ್ಟರಿ ಕಟ್ತೀವಿ, ರೋಡ್ ತರ್ತೀವಿ, ರೈಲ್ವೆ ತರ್ತೀವಿ ಅಂದ್ರೆ ಅಪ್ರೂವಲ್ ಇಲ್ಲ. ಸೊ ಆ ಕಂಡೀಷನ್ಸ್ಗಳು ಯಾವ್ದ್ಯಾವ್ದು ಅಂತ ಅದ್ರಲ್ಲಿ ಹೇಳ್ತಾ ಹೋಗಿದ್ದಾರೆ.
ಸೊ ಮುಂದೆ ಬಂದು ನೋಟಿಫಿಕೇಶನ್ ಅಕ್ವೈಸೇಷನ್ ಬಗ್ಗೆ ಮಾತಾಡಿದ್ದಾರೆ. ಸೊ ಬಿಫೋರ್ ಏನಾದರೂ ರಿಹಾಬಿಲಿಟೇಷನ್ ಸೆಟಲ್ಮೆಂಟ್ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಏನೇನು ಪ್ರೊಸೀಜರ್ಸ್ಗಳನ್ನ ಫಾಲೋ ಮಾಡಬೇಕು. ಒಂದು ನೋಟಿಫಿಕೇಶನ್ ಫಸ್ಟ್ ಕೊಡಬೇಕು, ಅಂದ್ರೆ ಸೂಚನೆನ ಕೊಡಬೇಕು. ಒಂದ್ಸಲ ಅಧಿಸೂಚನೆ ಕೊಟ್ಟ ಮೇಲೆ ಆಮೇಲೆ ಅಕ್ವೈರ್ ಮಾಡ್ಕೊಳ್ಬೇಕು. ಅಕ್ವೈರ್ ಮಾಡ್ಕೊಂಡು ಹಾಗೆ ಬಿಡೋ ಹಾಗಿಲ್ಲ, ಅವ್ರನ್ನ ರಿಹಾಬಿಲಿಟೇಟ್ ಮಾಡಬೇಕು, ರೀಸೆಟಲ್ ಮಾಡಬೇಕು ಬೇರೆ ಕಡೆ, ಅಥವಾ ಅವ್ರಿಗೆ ಏನಾದರೂ ಕಾಂಪನ್ಸೇಷನ್ ಕೊಡ್ಬೇಕಂದ್ರೆ ಅದನ್ನ ಕೊಡಬೇಕು. ಇದಕ್ಕೆಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಈ ಪ್ರೊಸೀಜರ್ನ ಬಗ್ಗೆ ಸ್ಟಡಿ ಮಾಡ್ತಾ ಹೋಗ್ತೀರಾ. ತುಂಬಾ ಇಂಪಾರ್ಟೆಂಟ್ ಯೂನಿಟ್ ಇದು. ಎಕ್ಸಾಮ್ ಅಲ್ಲಿ ಇದರಲ್ಲಿ ಕೇಳ್ತಾರೆ 2-3 ಕ್ವಶನ್, ಎರಡಂತೂ ಕೇಳ್ತಾರೆ. ಸೊ ಇದನ್ನ ಚೆನ್ನಾಗಿ ಓದ್ಕೊಳ್ಳಿ ಎಕ್ಸಾಮ್ ಅಲ್ಲಿ. ಇದು ಸಿಲೆಬಸ್ನ ಯೂನಿಟ್ ನಂಬರ್ 1. ಇದಿಷ್ಟು ಸಿಲೆಬಸ್ನ ಯೂನಿಟ್ ನಂಬರ್ 1 ಆಗಿತ್ತಲ್ಲಿ ಕಾಂಪನ್ಸೇಷನ್ ಅದೆಲ್ಲ ಕೊಡೋದು ಬಂದ್ಮೇಲೆ, ನೆಕ್ಸ್ಟ್ ಸಿಲೆಬಸ್ನ ಯೂನಿಟ್ ನಂಬರ್ 2ದಲ್ಲಿ ಏನಿದೆ ಅಂತಂದ್ರೆ ಅದೇ ಆಕ್ಟ್ ಮತ್ತೆ ರೈಟ್ ಟು ಫೇರ್, ಕಾಂಪನ್ಸೇಷನ್, ಟ್ರಾನ್ಸ್ಪರೆನ್ಸಿ ಇನ್ ಲ್ಯಾಂಡ್ ಅಕ್ವೈಸೇಷನ್, ರಿಹಾಬಿಲಿಟೇಷನ್, ರೀಸೆಟಲ್ಮೆಂಟ್ ಆಕ್ಟ್ ಸೇಮ್ 2013 ಆಕ್ಟ್ ಅನ್ನೇ ಓದ್ತಾ ಹೋಗ್ತಾರೆ. ಯಾಕಂದ್ರೆ 2013 ಆಕ್ಟ್ ಮೋಸ್ಟ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾರದೇ ಒಂದು ಲ್ಯಾಂಡ್ ಇಂದ ಇನ್ನೊಂದು ಕಡೆ ಏನಾದರೂ ಡಿಸ್ಪ್ಲೇಸ್ ಆಗಿದ್ದಾರೆ ಅಥವಾ ಪ್ಲೇಸ್ಮೆಂಟ್ ಆಗಿದ್ದಾರೆ ಅಂತಂದ್ರೆ ಅವ್ರಿಗೆ ಯಾವ ರೀತಿ ಕಾಂಪನ್ಸೇಷನ್ ಕೊಡಬೇಕು, ಅವ್ರಿಗೆ ಯಾವ ರೀತಿ ರಿಹಾಬಿಲಿಟೇಟ್ ಮಾಡಬೇಕು, ರೀಸೆಟಲ್ ಮಾಡಬೇಕು, ಅಕ್ವೈಸೇಷನ್ ಮಾಡಬೇಕು ಅನ್ನುವಂಥ ವಿಷಯನ ಇಲ್ಲಿ ಹೇಳ್ತಾ ಹೋಗುತ್ತೆ. ಸೊ ಈ ವಿಷಯದಲ್ಲಿ ಇಲ್ಲಿ ಏನೇನು ಓದ್ತೀರಾ ಅಂತ, ಯುಟಿಲೈಸ್ ಯಾವ ರೀತಿ ಮಾಡ್ಕೊಳ್ತಾ ಇದ್ದೀರಾ, ಅಂದ್ರೆ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ದೀರಾ, ಅಕ್ವೈರ್ ಮಾಡ್ಕೊಂಡಿರುವಂತ ಲ್ಯಾಂಡು, ಆ ಅಕ್ವೈರ್ ಮಾಡ್ಕೊಂಡಿರೋ ಲ್ಯಾಂಡನ್ನ ಯಾವ ರೀತಿ ನೀವು ಕನ್ಸರ್ವ್ ಮಾಡ್ತಾ ಇದ್ದೀರಾ, ಕಾಪಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ಅದನ್ನ ಕಾಪಾಡ್ಕೊಂಡು ಹೋಗ್ಲಿಕ್ಕೆ ನ್ಯಾಷನಲ್ ಲೆವೆಲ್ನ ಮಾನಿಟರ್ ಕಮಿಟಿ ಏನ್ ಕೆಲಸ ಮಾಡ್ತಾ ಇದೆ, ನ್ಯಾಷನಲ್ ಲೆವೆಲ್ ಮಾನಿಟರ್ ಕಮಿಟಿ, ರಾಷ್ಟ್ರೀಯ ಮೇಲ್ವಿಚಾರಣಾ ಕಮಿಟಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಸೊ ಇದ್ರ ಜೊತೆಗೆ ಅಕ್ವೈಸೇಷನ್ ಮತ್ತೆ ರಿಹ್ಯಾಬಿಲಿಟೇಷನ್, ರೀಸೆಟಲ್ಮೆಂಟ್ ಅಥಾರಿಟಿ ಏನ್ ಕೆಲಸ ಮಾಡುತ್ತೆ, ಸ್ವಾಧೀನ, ಪುನರ್ವಸತಿ ಮತ್ತು ಪ್ರಾಧಿಕಾರ ಏನ್ ಕೆಲಸ ಮಾಡುತ್ತೆ ಅಂತ. ಸೊ ಅದಾದ್ಮೇಲೆ ಅಪಾಯಿಂಟ್ಮೆಂಟ್ ಆಫ್ ಕಾಂಪನ್ಸೇಷನ್ ಅಂಡ್ ಪೇಮೆಂಟ್ ಆಫ್ ಕಾಂಪನ್ಸೇಷನ್ ಅಂತ ಇದೆ. ಅಂದ್ರೆ ಸೊ ಈ ಕಾಂಪನ್ಸೇಷನ್, ಪೇಮೆಂಟು, ಇದನ್ನೆಲ್ಲ ಯಾವ ರೀತಿ ನೀವು ಇದನ್ನ ಪೇ ಮಾಡ್ತಾ ಹೋಗ್ತೀರಾ, ಯಾರ ಒಂದು ಜಮೀನನ್ನ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಾ ಅವರಿಗೆ ಅನ್ನುವಂಥದ್ದು ಹೇಳುತ್ತೆ. ಸೊ ಬೇಸಿಕಲಿ ಹೇಳಬೇಕು ಅಂತಂದ್ರೆ ಯೂನಿಟ್ 1 ಮತ್ತೆ ಯೂನಿಟ್ 2 ಏನಿದೆ, ಸೊ ಇದು ಎರಡೂ ಕೂಡ ಒಂದೇ ಆಕ್ಟ್ ನ ಬೇಸ್ ಮೇಲೆ ಇರುವಂಥದ್ದು. ಇಲ್ಲೊಂದು ಸ್ವಲ್ಪ ಬೇಸಿಕ್ ಮಾತಾಡ್ತಾರೆ, ಇನ್ನೊಂದು ಸ್ವಲ್ಪ ಮುಂದೆ ಹೋದ್ರೆ ಯೂನಿಟ್ 2ದಲ್ಲಿ ಈಗ ನಾವು ಸ್ಟಡಿ ಮಾಡಿದ್ವಿ ಯುಟಿಲೈಸೇಷನ್, ಕನ್ವರ್ಸೇಷನ್, ಯುಟಿಲೈಸೇಷನ್, ಆಮೇಲೆ ಕನ್ಸರ್ವೇಷನ್ ಯಾವ ರೀತಿ ಮಾಡ್ತೀರಾ, ನ್ಯಾಷನಲ್ ಮಾನಿಟರಿಂಗ್ ಕಮಿಟಿ, ಅಕ್ವೈಸೇಷನ್, ರಿಹಾಬಿಲಿಟೇಷನ್, ರೀಸೆಟಲ್ಮೆಂಟ್ ಅಥಾರಿಟಿ, ಅಪಾಯಿಂಟ್ಮೆಂಟ್ ಆಫ್ ಕಾಂಪನ್ಸೇಷನ್ ಅಂಡ್ ಪೇಮೆಂಟ್ ಕಾಂಪನ್ಸೇಷನ್ ಬಗ್ಗೆ ಈ ಯೂನಿಟ್ ಅಲ್ಲಿ ಕಲಿತಾ ಹೋಗ್ತೇವೆ. ಇದು ಯೂನಿಟ್ ನಂಬರ್ 2 ಆಗಿರುತ್ತೆ. ಸೊ ಯೂನಿಟ್ ನಂಬರ್ 3 ಅಂತ ಬಂದಾಗ, ಯೂನಿಟ್ ನಂಬರ್ 3 ಅಲ್ಲಿ ಕರ್ನಾಟಕದ ಒಂದು ಆಕ್ಟ್ ನ ಬಗ್ಗೆ ಕಲಿತೀರಾ. ಸರ್ ಯೂನಿಟ್ ನಂಬರ್ 1 and 2 ದಲ್ಲಿ ನೋಡಿದ್ವಲ್ಲ ಅದ್ಯಾವ ಆಕ್ಟು? ಯೂನಿಟ್ ನಂಬರ್ 1 and 2 ದಲ್ಲಿ ನೋಡಿದ್ದು ನೀವು ಸೆಂಟ್ರಲ್ ಆಕ್ಟ್, ಆಯ್ತಾ, ರಿಹ್ಯಾಬಿಲಿಟೇಷನ್, ಸೆಂಟ್ರಲ್ ರಿಹ್ಯಾಬಿಲಿಟೇಷನ್ ಅಂಡ್ ರೀಸೆಟಲ್ಮೆಂಟ್ ಆಕ್ಟ್ 2013 ಏನಿದೆ, ಅಕ್ವೈಸೇಷನ್ ಆಕ್ಟ್, ಅದು ಬಂದ್ಬಿಟ್ಟು ಸೆಂಟ್ರಲ್ ಆಕ್ಟ್. ಯೂನಿಟ್ ನಂಬರ್ 1 ಅಂಡ್ ಯೂನಿಟ್ ನಂಬರ್ 2 ದಲ್ಲಿ ಕಲಿತಾ ಹೋಗ್ತೀರಾ. ಯೂನಿಟ್ ನಂಬರ್ 3 ಅಂತ ಬಂದಾಗ ಕರ್ನಾಟಕಕ್ಕೆ ಮಾತ್ರ ಸಂಬಂಧಪಟ್ಟ ಹಾಗೆ ಒಂದು ಸ್ಟೇಟ್ ಆಕ್ಟ್ ನ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ಆ ಸ್ಟೇಟ್ ಆಕ್ಟ್ ಯಾವುದು ಅಂತಂದ್ರೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964 ಅಂತ. 1964ರಲ್ಲಿ ಒಂದು ಕರ್ನಾಟಕ ಭೂಕಂದಾಯ ಕಾಯ್ದೆ ಅಂತ ಬರುತ್ತೆ. ಈಗ ಇರುವಂತಹ ಹೈಯೆಸ್ಟ್ ಕೇಸಸ್ಗಳಲ್ಲಿ AC ಕೋರ್ಟ್, DC ಕೋರ್ಟ್ ಅಂತೀವಿ, ಅಂದ್ರೆ ಡಿಸ್ಟ್ರಿಕ್ಟ್ ಕಮಿಷನರ್ ಕೋರ್ಟ್, ಅಸಿಸ್ಟೆಂಟ್ ಕಮಿಷನರ್ ಕೋರ್ಟ್, ತಹಶೀಲ್ದಾರ್ ಕೋರ್ಟ್ಗಳನ್ನ ನಡೆಸ್ತಾರೆ, ಇಲ್ಲ ಡಿಸ್ಟ್ರಿಕ್ಟ್ ಕಲೆಕ್ಟರ್ಗಳು ಕೋರ್ಟ್ಸ್ಗಳನ್ನ ನಡೆಸ್ತಾರೆ. ಸೊ ಅವರು ನಡೆಸುವಂತ ಕೋರ್ಟ್ಸ್ಗಳೇನಿದೆ, ಸೊ ಅದರ ಒಂದು ಬೇಸ್ನ ಮೇಲೆ ನಡೆಯುವಂತ ಕಾಯ್ದೆ ಇದು, ಸರಿನಾ? ಅಂದ್ರೆ ಅವರು ಯಾವ ಬೇಸಲ್ಲಿ ನಡೆಸಬೇಕು ಅಂತ ಮಾತಾಡುವಂತ ಕಾಯ್ದೆ ಇದು ಯೂನಿಟ್ ನಂಬರ್ 3 ಅಲ್ಲಿ ಕೊಟ್ಟಿರುವಂತದ್ದು. ಸೊ ಅದರಲ್ಲಿ ರೆವಿನ್ಯೂ ಆಫೀಸರ್ ಅಂತ ಇರ್ತಾರೆ, RO ಅಂತ ನಾವು ಕರಿತೀವಿ, ಗೊತ್ತಾ ನಿಮ್ಗೆ, ರೆವಿನ್ಯೂ ಆಫೀಸರ್ ಅಂತ. ಸೊ ಆ ರೆವಿನ್ಯೂ ಆಫೀಸರ್ ಹೇಗೆ ಫಾರ್ಮ್ ಆಗಿರ್ತಾರೆ, ಸೊ ಆ ರೆವಿನ್ಯೂ ಆಫೀಸರ್ನ ಪವರ್ ಏನು, ಪ್ರೊಸೀಜರ್ ಏನು, ಆ ಕರ್ನಾಟಕ ರೆವಿನ್ಯೂ ಅಪಿಲೆಂಟ್ ಟ್ರಿಬ್ಯುನಲ್ ಯಾವ ರೀತಿ ಮಾತಾಡುತ್ತೆ, ನೀವು ಅಪೀಲ್ ಯಾವ ರೀತಿ ಹೋಗ್ತೀರಾ, ರಿವಿಷನ್ ಯಾವ ರೀತಿ ಹೋಗ್ತೀರಾ, ಆಮೇಲೆ ಲ್ಯಾಂಡ್ ರೆವಿನ್ಯೂ ರೆಕಾರ್ಡ್ಸ್ಗಳನ್ನ ಹೇಗೆ ಮೇಂಟೈನ್ ಮಾಡ್ತಾರೆ, ರೆಕಾರ್ಡ್ಸ್ ರೈಟ್ಸ್ಗಳಂತಂದ್ರೆ ಏನು, ಅದಾದ್ಮೇಲೆ ಲ್ಯಾಂಡ್ ರೆವಿನ್ಯೂ ಏನಿದೆ ಅದನ್ನ ರಿಯಲೈಸೇಷನ್ ಯಾವ ರೀತಿ ಮಾಡ್ಕೊಳ್ತಾರೆ ಅನ್ನುವಂಥ ವಿಷಯನ ಕಲಿತೀರಾ. ಒಂದು ಓವರ್ ಆಲ್ ಆಗಿ ಹೇಳ್ಬೇಕು ಅಂದ್ರೆ ಕರ್ನಾಟಕ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ನೀವು ಕಲಿಯುವಂತ ವಿಷಯದಲ್ಲಿ ಇದರಲ್ಲಿ ತುಂಬಾ ಸಿಂಪಲ್ ಆಗಿ ರೆವಿನ್ಯೂ ಆಫೀಸರ್ಸ್ಗಳ ಬಗ್ಗೆ ಕಲಿತಾ ಹೋಗ್ತೀರಾ. ರೆವಿನ್ಯೂ ಆಫೀಸರ್ ಅಂತಂದ್ರೆ ಯಾರ್ಯಾರು ನೀವೆಲ್ಲ ಕೇಳಿರ್ತೀರ, ಗೊತ್ತಾ, PDO, VI, RO, ಆಮೇಲೆ ಅಸಿಸ್ಟೆಂಟ್ ಕಮಿಷನರ್, AC, ತಹಶೀಲ್ದಾರರು, ಡಿಸ್ಟ್ರಿಕ್ಟ್ ಕಲೆಕ್ಟರ್, ಇವರೆಲ್ಲ ಹೇಗೆ, ಇವರ ಪವರ್ಸ್ಗಳೇನು, ಇವರ ಒಂದು ಏನೇನು ಒಂದು ಪವರ್ಸ್ಗಳಿದೆ, ಪ್ರೊಸೀಜರ್ ಏನು, ಯಾವ ಪ್ರೊಸೀಜರ್ ಫಾಲೋ ಮಾಡಬೇಕು. ಸೊ ಈ ಒಂದು ಎಲ್ಲ ವಿಷಯಗಳನ್ನ ಕಲಿತೀರಾ. ಸೊ ಇಲ್ಲಿ ಆಗಿಲ್ಲ ಅಂತಂದ್ರೆ ನೀವು ಅಪೀಲ್ ಹೋಗಕ್ಕೆ ನಿಮ್ಮ ಹತ್ರ ಟ್ರಿಬ್ಯುನಲ್ ಏನಿದೆ,
ರೆಕಾರ್ಡ್ಸ್ಗಳನ್ನು ಯಾವ ರೀತಿ ಮೇಂಟೈನ್ ಮಾಡ್ತೀರಾ, ರಿಯಲೈಸೇಷನ್ ಯಾವ ರೀತಿ ನಡೆಸ್ತಾ ಹೋಗ್ತೀರಾ. ಸೊ ಈ ವಿಷಯಗಳನ್ನ ನೀವು ಈ ಯೂನಿಟ್ ಅಲ್ಲಿ ಕಲಿತಾ ಹೋಗ್ತೀರಾ. ಓಕೆ, ಸೊ ಇದು ಬಂದ್ಬಿಟ್ಟು ಯೂನಿಟ್ ನಂಬರ್ 3. ಈಗ ಯೂನಿಟ್ ನಂಬರ್ 3 ಆಯ್ತು. ಸೊ ಅದರಲ್ಲಿ ಕರ್ನಾಟಕದ ಬಗ್ಗೆ ಕಲಿತಾ ಹೋದ್ರೆ ಈಗ ಯೂನಿಟ್ ನಂಬರ್ 4 ಅಲ್ಲಿ ಏನಿದೆ ಅಂತ. ಯೂನಿಟ್ 1, 2, 3 ಕಲ್ತಾ ಇತ್ತು. ಯೂನಿಟ್ 1, 2 ಬಂದ್ಬಿಟ್ಟು ನಿಮ್ಮ 2013 ಆಕ್ಟ್ ಏನಿದೆ ರಿಹ್ಯಾಬಿಲಿಟೇಷನ್ ಅದಿತ್ತು. ಯೂನಿಟ್ ನಂಬರ್ 3 ಏನಿದೆ ಅಲ್ವಾ, ಕರ್ನಾಟಕ ರೆವಿನ್ಯೂ ಆಕ್ಟ್ ಇತ್ತು 1964. ಸೊ ಯೂನಿಟ್ ನಂಬರ್ 4 ಅಂತ ಬಂದಾಗ SC/ST ಆಕ್ಟ್ ಅದೇ ಒಂದಾಯ್ತಾ. SC/ST ಆಕ್ಟ್ ಅಲ್ಲಿ ನೀವು ಇದನ್ನ ಕೇಳಿರ್ತೀರಾ. ಸೊ SC/ST ಅಂದ್ರೆ ಶೆಡ್ಯೂಲ್ ಕ್ಯಾಸ್ಟ್ ಇರುವಂಥವ್ರು, ಶೆಡ್ಯೂಲ್ ಟ್ರೈಬ್ಸ್ ಇರುವಂಥವ್ರದ್ದು ಜಾಗನ ತಗೊಂಡ್ರೆ ಅವ್ರದ್ದು ಮತ್ತೆ ಸೇಲ್ ಮಾಡುವಂಥದ್ದು ಅಥವಾ ಕಷ್ಟ ಅಂತೆ ಅಂತ ಈ ರೀತಿ ಒಂದು ಕೇಳಿರ್ತೀರಾ ನೀವು. ಓಕೆ, ಸೊ SC/ST ಆಕ್ಟ್ ಅಂತ. ಸೊ ಈ ಒಂದು ಆಕ್ಟ್ ಅನ್ನ, ಈ ಒಂದು ರೀತಿನ ನೀವು ಇಲ್ಲಿ ಕಲಿತಾ ಹೋಗ್ತೀರಾ. ಸೊ ಕರ್ನಾಟಕದಲ್ಲಿ ಕರ್ನಾಟಕ SC/ST ಆಕ್ಟ್ 1978, ಅದಕ್ಕೆ ಸಂಬಂಧಪಟ್ಟ ಹಾಗೆ ರೂಲ್ಸ್ಗಳು 1979. ಇದನ್ನ ನೀವು ನೋಡ್ತಾ ಹೋಗ್ತೀರಾ. ಅದಾದ್ಮೇಲೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961 ಇದೆ. ಸೊ ಅದನ್ನು ಕೂಡ ನೀವು ಇದರಲ್ಲಿ ನೋಡ್ತಾ ಹೋಗ್ತೀರಾ ಏನೇನಿದೆ ಅಂತ. ಸೊ ಅಂದ್ರೆ ಯಾರಿಗೆ SC/ST ಅವರಿಗೆ ಅವರ ಒಂದು ಯೋಗ ಯೂಸ್ ಮಾಡ್ಲಿಕ್ಕೆ ಅಂತ ಏನ್ ಸ್ಯಾಂಕ್ಷನ್ ಮಾಡಿರ್ತಾರೆ, ಸೊ ಅವರ ಲ್ಯಾಂಡ್ ಅನ್ನ ನೀವು ಮತ್ತೊಬ್ಬರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಾದ್ರೆ ಪ್ರೊಹಿಬಿಷನ್ಸ್ ಗಳನ್ನ ಹಾಕಿದ್ದಾರೆ. ಎಲ್ಲ ರೀತಿ ಅಂತಲ್ಲ, ಸಮ್ ಕಂಡೀಷನ್ಸ್ ಗಳಿದೆ. ಆ ಕಂಡೀಷನ್ಸ್ ಗಳ ಆಧಾರದ ಮೇಲೆ ಮಾತ್ರ ಪ್ರೊಹಿಬಿಷನ್ಸ್ ಗಳನ್ನ ಹಾಕಿದ್ದಾರೆ. ಹಂಗಂತೇಳಿ SC/ST ಅವ್ರು ತಗೊಂಡಿರುವಂತಹ ಲ್ಯಾಂಡ್ಸ್ ಗಳನ್ನು ನಾವು ಪರ್ಚೇಸ್ ಮಾಡಬಾರ್ದು ಅಥವಾ ಅದನ್ನ ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ, ಕಾಂಪ್ಲಿಕೇಶನ್ಸ್ ಗಳು ಬರುತ್ತೆ, ಈ ರೀತಿ ಎಲ್ಲ ಏನೂ ಇಲ್ಲ. ಸರಿಯಾದ ರೀತಿಯಲ್ಲಿ ಕಾನೂನು ಮಾರ್ಗದಲ್ಲಿ, ಕಾನೂನು ರೀತಿಯಲ್ಲಿ ನೀವು ಹೋದ್ರೆ ಎಲ್ಲ ಪರ್ಚೇಸ್ ಮಾಡಬಹುದು, ಕೊಡ್ಲೂಬಹುದು, ಏನೂ ಸಮಸ್ಯೆ ಇಲ್ಲ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಟೋಟಲ್ ಓವರ್ ಆಲ್ ಯಾವ ಒಂದು ಆಕ್ಟ್ ಅಲ್ಲಿ ಓದ್ತೀವಿ ಅನ್ನುವಂಥದ್ದು ಹೆಡ್ಲೈನು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ 1978 ಆಕ್ಟ್ ಇದೆ, 1979 ರೂಲ್ಸ್ ಇದೆ, ಅದನ್ನ ಸ್ಟಡಿ ಮಾಡ್ತಾ ಬರ್ತೀರಾ. ಸೊ ಯಾವ ಒಂದು ಟ್ರಾನ್ಸ್ಫರ್ಸ್ ಗಳನ್ನ ಪ್ರೊಹಿಬಿಟ್ ಮಾಡಿದ್ದಾರೆ ಅಂದ್ರೆ ಇಲ್ಲಿ ಏನ್ ಗೊತ್ತಾ ಕಾನ್ಸೆಪ್ಟು, SC ಮತ್ತು ST ಕಮ್ಯುನಿಟಿಗೆ ಸೇರಿದವರು ಅಂತಾರ ಲ್ಯಾಂಡ್ ನ ಬಗ್ಗೆ ಯೂನಿಟ್ 4 ಅಲ್ಲಿ ಡಿಸ್ಕಷನ್. ಅವರ ಲ್ಯಾಂಡ್ ಅನ್ನ ಅವ್ರ ಹತ್ರ ಇದೇ ಲ್ಯಾಂಡ್ ಅಂತಂದ್ರೆ ಆ ಲ್ಯಾಂಡ್ ಅನ್ನ ಯಾರ್ಯಾರಿಗೆ ಟ್ರಾನ್ಸ್ಫರ್ ಮಾಡ್ಬೋದು, ಟ್ರಾನ್ಸ್ಫರ್ ಮಾಡಕ್ಕಾಗಲ್ಲ ಅನ್ನುವಂಥ ರೆಸ್ಟ್ರಿಕ್ಷನ್ಸ್ ಗಳಾಗಿರ್ಬೋದು, ಅಥವಾ 1961 ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಗಳ ಆಕ್ಟ್ ಏನಿದನ್ನ ಸ್ವಲ್ಪ ಭೂ ಸುಧಾರಣೆ ಕಾಯ್ದೆಗಳೇನಿದೆ, ಸೊ ಅದಾಗಿರ್ಬೋದು, ಅದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ. ಆಮೇಲೆ ಏನೇನು ಪ್ರಾವಿಷನ್ಸ್ ಗಳಿದೆ ಬಾಡಿಗೆದಾರರಿಗೆ ಓನರ್ಶಿಪ್ ನ ಟೆನೆಂಟ್ಸ್ ಗಳಲ್ಲಿ, ಅದನ್ನ ಲ್ಯಾಂಡ್ ಎಲ್ಲ ಕೊಟ್ಟಾಗ ಬಾಡಿಗೆಗೆ ಅಂತ ಟೈಮಲ್ಲಿ. ಆಮೇಲೆ ಎಷ್ಟು ಲ್ಯಾಂಡ್ ಹೋಲ್ಡಿಂಗ್ಸ್ ಗಳನ್ನ ಹೊಂದಿರಬೇಕು ಅಂತ ಗವರ್ಮೆಂಟ್ ಕಡೆಯಿಂದ ಸೀಲ್ ಮಾಡಿದ್ದಾರೆ, ಅಂದ್ರೆ ಕೃಷಿ ಭೂಮಿಯ ಹಿಡುವಳಿ ಎಷ್ಟಿರ್ಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ ಅಂತ ಸ್ಟಡಿ ಮಾಡ್ತೀರಾ. ಆಮೇಲೆ ಜಾಸ್ತಿ ಲ್ಯಾಂಡ್ಗಳನ್ನ ಇಟ್ಕೊಳ್ಳಂಗಿಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿ ನೀವು ಲ್ಯಾಂಡ್ ಗಳನ್ನ ಇಟ್ಕೊಳ್ಳಿಕ್ಕೆ ಎಷ್ಟು ಮಟ್ಟಿಗೆ ನೀವು ಹೋಲ್ಡಿಂಗ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀರಾ ಅಗ್ರಿಕಲ್ಚರ್ ಲ್ಯಾಂಡ್ಸ್ ಗಳಲ್ಲಿ. ಆಮೇಲೆ ಕೋಆಪರೇಟಿವ್ ಫಾರ್ಮ್ಸ್ ಗಳೇನಿದೆ, ಸೊ ಅದನ್ನ ನೋಡ್ತಾ ಹೋಗ್ತೀರಾ. ಕೋಆಪರೇಟಿವ್ ಫಾರ್ಮ್ಸ್ ಗಳೆಲ್ಲ ಕೇಳಿರ್ತೀರಾ ನೀವು ಜನರಲ್ ಆಗಿ ಹೊರಗಡೆ ಎಲ್ಲ. ಸೊ ಸಹಕಾರಿ ಫಾರ್ಮ್ಸ್ ಗಳೆಲ್ಲ ಕೇಳಿರ್ತೀರಾ, ಸೊ ಅದನ್ನ ನೋಡ್ತಾ ಹೋಗ್ತೀರಾ. ಆಮೇಲೆ ಫ್ರಾಗ್ಮೆಂಟೇಷನ್ ಅಂಡ್ ಕನ್ಸಾಲಿಡೇಷನ್ ಆಫ್ ಹೋಲ್ಡಿಂಗ್ಸ್ ಇದೆ, ಸೊ ಅದನ್ನು ನೋಡ್ತಾ ಹೋಗ್ತೀರಾ. ಸೊ ಅವ್ರಿಗೂ ಹೇಳಬೇಕು ಅಂತಂದ್ರೆ ಟೆನೆನ್ಸಿ ಮತ್ತೆ ಹೋಲ್ಡಿಂಗ್ಸ್ ನ ಬಗ್ಗೆ ಯೂನಿಟ್ ನಂಬರ್ 4 ಅಲ್ಲಿ ಮೇಜರ್ ಆಗಿ ನೋಡ್ತಾ ಹೋಗ್ತೀರಾ. ಅದಾದ್ಮೇಲೆ ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ ಏನಿದೆ ಕರ್ನಾಟಕ SC/ST ಆಕ್ಟ್, ಇದನ್ನು ಕೂಡ ಇದರಲ್ಲಿ ನೋಡ್ತಾ ಹೋಗ್ತೀರಾ. ಇದಿಷ್ಟು ಯೂನಿಟ್ 4 ಅಲ್ಲಿ ನೀವು ನೋಡುವಂತ ವಿಷಯಗಳು. ಸರ್ ಯೂನಿಟ್ 5 ಅಲ್ಲಿ ಬಂದ್ರೆ ಏನಿದೆ ಅಂತ ಬಂದಾಗ, ಯೂನಿಟ್ 5 ಅಲ್ಲಿ ಒಂದು 2 ಆಕ್ಟ್ ಇದೆ. ರೇರಾ ಆಕ್ಟ್ ಅಂತ ಕೇಳಿದಿರಾ? ಯಾರ್ಯಾರು ಸೈಟ್ ಗೀಟ್ ಎಲ್ಲ ತಗೊಳಕ್ ಹೋಗ್ತೀರಾ ಅಂತ ಸಂದರ್ಭದಲ್ಲಿ ಇಲ್ಲ ನ್ಯೂಸ್ ಅಲ್ಲೆಲ್ಲ ಕೇಳಿರ್ಬೋದು ನೀವು, ರೇರಾ ರಿಜಿಸ್ಟ್ರೇಷನ್ ಇದೆಯಾ, ರೇರಾ ರಿಜಿಸ್ಟ್ರೇಷನ್ ಇದ್ರೆ ಮಾತ್ರ ನಾವು ತಗೊಳ್ಳೋದು ಅಂತ. ಅಂದ್ರೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ ಗಳು ಏನಿರ್ತಾರೆ, ಸೊ ಅವರು ಅಂಡರ್ ರೇರಾ ಆಕ್ಟ್ ನ ಅಂಡರಲ್ಲಿ ತಮ್ಮ ಹೆಸರನ್ನ ನೋಂದಾವಣಿ ಮಾಡ್ಕೊಂಡಿರ್ಬೇಕು, ಅದನ್ನ ನಾವು ರೇರಾ ಅಂತ ಕರಿತೀವಿ. ಆಮೇಲೆ ರಿಯಲ್ ಎಸ್ಟೇಟ್ ಆಕ್ಟ್ 2016 ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ತಂದಿದ್ದಾರೆ. ಸೊ ಯೂನಿಟ್ 5 ಒಂದು ಓವರ್ ಇವ್ ಏನಾದ್ರು ಹೇಳ್ಬೇಕು ಅಂತಂದ್ರೆ ಬೇಸಿಕಲಿ ರಿಯಲ್ ಎಸ್ಟೇಟ್ ನ ಬಗ್ಗೆ ಕಲಿತೀರಾ. ರಿಯಲ್ ಎಸ್ಟೇಟ್ ಮಾಫಿಯಾ ಕೇಳಿರ್ತಿರಲ್ಲ, ಸೊ ಅದ್ರ ಬಗ್ಗೆ ಎಲ್ಲ ಕಲಿತಾ ಹೋಗ್ತೀರಾ. ಅಂದ್ರೆ ರಿಯಲ್ ಎಸ್ಟೇಟ್ ನ ವ್ಯವಹಾರಗಳು ಹೇಗೆ ನಡೆಯುತ್ತೆ, ಯಾವ ಕಾನೂನು ಅಂಡಲ್ಲಿ ನಡೆಯುತ್ತೆ, ರಿಯಲ್ ಎಸ್ಟೇಟ್ ನ ಹೇಗೆ ಡೆವಲಪ್ಮೆಂಟ್ ಅಂಡ್ ರೆಗ್ಯುಲೇಷನ್ ರೂಲ್ಸ್ ಗಳನ್ನ ನಡ್ಸ್ಕೊಂಡು ಹೋಗ್ತಾರೆ ಅನ್ನುವಂಥದ್ದನ್ನ ನೋಡ್ತಾ ಹೋಗ್ತೀರಾ. ಸೊ ನಿಮ್ಗೆ ಈಗ ಅರ್ಥ ಆಗ್ತಾ ಇದೆ ಲ್ಯಾಂಡ್ ಲಾ ಎಷ್ಟು ಇಂಪಾರ್ಟೆಂಟ್ ಅಂತ. ರಿಯಲ್ ಎಸ್ಟೇಟ್ ಬಗ್ಗೆ ನೋಡ್ತಾ ಹೋಗ್ತೀರಾ, ಆಮೇಲೆ DC ಕೋರ್ಟ್, AC ಕೋರ್ಟ್ ಅನ್ನುವಂಥ ಲ್ಯಾಂಡ್ ರೆವಿನ್ಯೂಸ್ ಬಗ್ಗೆ ನೋಡ್ತೀರಾ, ರಿಹ್ಯಾಬಿಲಿಟೇಷನ್ ಬಗ್ಗೆ ನೋಡ್ತೀರಾ. ಸೊ ಭೂಮಿ ಅಂತ ಏನ್ ಬರುತ್ತಲ್ವಾ, ಭೂಮಿಯ ಟ್ರಾನ್ಸ್ಫರ್ ಅದು ಇದು ಎಲ್ಲ ಬರುತ್ತಲ್ವಾ, ಎಲ್ಲದೂ ಕೂಡ ಲ್ಯಾಂಡ್ ಲಾದಲ್ಲಿ ನೋಡ್ತಾ ಹೋಗ್ತೀರಾ. ನೋಡಕ್ಕೆ ಸಣ್ಣ ಸಬ್ಜೆಕ್ಟ್, ಬಟ್ ಆದ್ರೆ ಮಾರ್ಕೆಟಿಗೆ ನೀವು ಈ ಸಬ್ಜೆಕ್ಟ್ ನ ತೆಗೆದುಕೊಂಡು ಬಂದಾಗ ಹೆವಿ ಇಂಪಾರ್ಟೆನ್ಸ್ ಇದೆ ಅಂತ ಸಬ್ಜೆಕ್ಟ್ ಇದು.
ಸೊ ಯೂನಿಟ್ 5 ದಲ್ಲಿ ಬಂದಾಗ ರಿಯಲ್ ಎಸ್ಟೇಟ್ ಆಕ್ಟ್ 2016 ನ ಸ್ಟಡಿ ಮಾಡ್ತೀರಾ. ಇದರಲ್ಲಿ ಒಂದು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ನ ಹೇಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕು ಅಂತ, ಅಂದ್ರೆ ಈ ಜಾಯಿಂಟ್ ವೆಂಚರ್ ಮಾಡಿಸ್ಕೊಂಡು ಕೃಷಿ ಭೂಮಿನ ಕನ್ವರ್ಷನ್ ಮಾಡಿಸಿ ಅದನ್ನ ಲ್ಯಾಂಡ್ಗಳಾಗಿ ಕನ್ವರ್ಟ್ ಮಾಡುವಂಥದ್ದು, ಇದನ್ನೆಲ್ಲ ಹೇಗೆ ಮಾಡ್ತೀರಾ ಅನ್ನುವಂಥದ್ದು ಇದ್ರಲ್ಲಿ ಕಲಿತಾ ಹೋಗ್ತೀರಾ. ಆಮೇಲೆ ರಿಯಲ್ ಎಸ್ಟೇಟ್ ಏಜೆಂಟ್ಸ್ಗಳಿರ್ತಾರಲ್ಲ, ಸೊ ಅವರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನ ಹೇಗೆ ಮಾಡ್ಕೊಳ್ಳೋದು ಅಂತ, ಆ ಪ್ರಮೋಟರ್ ಅಂತ ಏನಿರ್ತಾನೆ ಅವನ ಡ್ಯೂಟೀಸ್ ಏನು, ಪವರ್ಸ್ ಏನು, ಕಂಪ್ನಿ ಲಾದಲ್ಲಿ ಓದಿದ್ದೀರಾ. ಅಲಾಟೀಸ್ ಅಂತ ಏನಿರ್ತಾರೆ ಅವರ ರೈಟ್ಸ್ ಏನು, ಡ್ಯೂಟೀಸ್ಗಳೇನಂತ ಓದ್ತೀರಾ. ಆಮೇಲೆ ರಿಯಲ್ ಎಸ್ಟೇಟ್ ರೆಗ್ಯುಲೇಷನ್ ಮಾಡಲಿಕ್ಕೆ ಒಂದು ಅಥಾರಿಟಿ ಅಂತ ಇದೆ, ಒಂದು ನಿಯಂತ್ರಣ ಪ್ರಾಧಿಕಾರ ಅಂತ ಇದೆ. ಸೊ ಆ ಪ್ರಾಧಿಕಾರದ ಬಗ್ಗೆ ನೀವು ಇದನ್ನ ಓದ್ತಾ ಹೋಗ್ತೀರಾ. ಸೊ ಅದಾದ್ಮೇಲೆ ರಿಯಲ್ ಎಸ್ಟೇಟ್ ಅಪಿಲೇಟ್ ಟ್ರಿಬ್ಯುನಲ್ ಇದೆ, ಅಫೆನ್ಸಸ್ ಅಂಡ್ ಪೆನಾಲ್ಟೀಸ್ಗಳು ಇನ್ ಕೇಸ್ ಫಾಲೋ ಮಾಡಿಲ್ಲ ಅಂತಂದ್ರೆ ನಾವು ಅಪೀಲ್ ಎಲ್ಲಿ ಹೋಗ್ಬೋದು, ಮೇಲ್ಮನವಿ, ಅಪರಾಧಗಳು ಮತ್ತೆ ದಂಡಗಳು, ಏನೇನು ಅಫೆನ್ಸಸ್ಗಳಿದೆ, ಏನೇನು ಪೆನಾಲ್ಟೀಸ್ಗಳಿದೆ ಅಂತ ಕಲಿತೀರಾ. ಇದರ ಜೊತೆಗೆ ಕರ್ನಾಟಕ ರಿಯಲ್ ಎಸ್ಟೇಟ್ ರೂಲ್ಸ್ 2017 ಕೂಡ ಕಲಿತಾ ಹೋಗ್ತೀರಾ, ಕರ್ನಾಟಕದ ಸ್ಟೇಟ್ ಆಕ್ಟ್. ಇದಿಷ್ಟು ನಿಮ್ಮ ಯೂನಿಟ್ ನಂಬರ್ 5. ಸೊ ತುಂಬಾ ಸಿಂಪಲ್. ಯೂನಿಟ್ ನಂಬರ್ 5 ರಿಯಲ್ ಎಸ್ಟೇಟ್ ನ ಬಗ್ಗೆ ಇದೆ. ರಿಯಲ್ ಎಸ್ಟೇಟ್ ಏಜೆಂಟ್ಸ್, ರಿಜಿಸ್ಟ್ರೇಷನ್, ರೇರಾ, ಪ್ರಮೋಟರ್, ರೈಟ್ಸ್, ಅಲಾಟೀಸ್, ಈ ರೀತಿಯಾದಂತಹ ವಿಷಯಗಳನ್ನ ಕಲಿತಾ ಹೋಗ್ತೀರಾ. ಇದಿಷ್ಟು ನಿಮ್ಮ 5 ಯೂನಿಟ್ ನ ಒಂದು ಇಂಟ್ರೊಡಕ್ಷನ್ ಬಗ್ಗೆ. ಸೊ ಹೆಚ್ಚಿನ ಎಲ್ಲಾ ಪ್ರತಿಯೊಂದು ಟಾಪಿಕ್ ನ ಬಗ್ಗೆ ನಿಮ್ಮ ಹತ್ರ ನಾವು ಕಲಿಬೇಕು ಸರ್ ಅಂತ ಅನ್ನೋನಂತರು ದಯವಿಟ್ಟು ಕೆಳಗಡೆ ಕಾಣುವಂತ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. 9591573526 ನಂಬರ್ಗೆ, ಅಥವಾ 9972799964 ನಂಬರ್ಗೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಮತ್ತೆ ನಾನು ಮುಂದಿನ ವಿಡಿಯೋದಲ್ಲಿ ಪ್ರತಿಯೊಂದು ಈಚ್ ಅಂಡ್ ಎವ್ರಿ ಟಾಪಿಕ್ ಜೊತೆ ಸಿಗ್ತಾ ಹೋಗ್ತಾನೆ. ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.